ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಕತ್ತಿ ಫ್ಯಾಮಿಲಿಯ ಫೈಟ್ ಆಗಿ ಪರಿವರ್ತಿತಗೊಂಡಿದೆ ಈ ಚುನಾವಣೆ. ಅದರ್ವೈಸ್ ಜಿಲ್ಲೆಗಳ ಮಟ್ಟದಲ್ಲಿ ನಡೆಯುವ DCC ಬ್ಯಾಂಕಿನ ಚುನಾವಣೆಗಳನ್ನೆಲ್ಲ ಪ್ರೈಮ್ ಟೈಮ್ನಲ್ಲಿ ಹೇಳೋ ಅಭ್ಯಾಸ ಇರಲಿಲ್ಲ. ಬಟ್ ಇದು ವಿಪರೀತ ಕುತೂಹಲ ಕೆರಳಿಸಿದೆ. ಈ ಹುಕ್ಕೇರಿದು ವೋಟಿಂಗ್ ನಡೆಸಬಾರ್ದು ಅಂತ ಹೈಕೋರ್ಟಿಗೆ ಹೋಗಿದ್ರು ಒಬ್ಬರು ವಕೀಲರು. ಮತದಾನದ ಹಕ್ಕು ಸಿಕ್ಕಿಲ್ಲ, ಸ್ಟೇ ಕೊಡಿ ಅಂತ ಹೈಕೋರ್ಟ್ನಲ್ಲಿ ಸ್ಟೇ ತಗೊಂಡ್ಬಿಟ್ಟಿದ್ರು. ಮತ್ತೆ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಸ್ಟೇನ ವೆಕೇಟ್ ಮಾಡಿದೆ. ಸೊ ನಾಳೆ ಹುಕ್ಕೇರಿಗೂ ಆಗುತ್ತೆ. ಹುಕ್ಕೇರಿ ವೇರ್ ಹಿ ಈಸ್ ಕಂಟೆಸ್ಟಿಂಗ್. ಧಾರವಾಡಕ್ಕೂ ಹೈಕೋರ್ಟ್ ಪೀಠ ಕೊಟ್ಟಿದ್ದ ಸ್ಟೇನ ಬೆಂಗಳೂರಿನ ದ್ವಿಸದಸ್ಯ ಪೀಠ ತೆರವುಗೊಳಿಸಿದೆ. ನಾಳೆ 7 ಕ್ಷೇತ್ರಗಳಿಗೆ ಚುನಾವಣೆ. ಒಟ್ಟು 16 ಕ್ಷೇತ್ರಗಳಿತು. 16 ಕ್ಷೇತ್ರಗಳು ಬರ್ತವೆ. ಈಗಾಗಲೇ ಜಾರಕಿಹೊಳಿ ಬೆಂಬಲಿಗರು 7 ಜನ, ಕತ್ತಿ ಬೆಂಬಲಿಗರು 2 ಅವಿರೋಧವಾಗಿ ಆಯ್ಕೆಯಾಗಿಬಿಟ್ಟಿದ್ದಾರೆ. ಅಂದರೆ 9ಕ್ಕೆ ಎಲೆಕ್ಷನ್ ಇಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಬೆಂಬಲಿಸುವಂಥ 7, ಕತ್ತಿ ಫ್ಯಾಮಿಲಿ ಬೆಂಬಲಿಸುವಂಥ 2 ಅವಿರೋಧವಾಗಿದ್ದಾರೆ. ಅಂದರೆ 16 ಅಂದರೆ 9 ಸ್ಥಾನ ಯಾವ ಸಿಂಡಿಕೇಟ್ ಗಳಿಸಿಕೊಳ್ಳುತ್ತೋ ಅವರು ಅಧಿಕಾರಕ್ಕೆ ಬರ್ತಾರೆ. 7 ಜನ ಈಗಾಗಲೇ ಜಾರಕಿಹೊಳಿ ಕುಟುಂಬದ ಕಡೆ ಇದ್ದಾರೆ. ಇನ್ನಿಬ್ಬರು ಅವ್ರ ಕಡೆಯವ್ರು ಗೆದ್ದು ಬಿಟ್ಟರೆ DCC ಬ್ಯಾಂಕ್ ನಮ್ಮ ಹಿಡಿತಕ್ಕೆ ಅಂತಾರೆ ಅವರು. ರಮೇಶ್ ಕತ್ತಿ ಬಿಡುವ ಲೆಕ್ಕಕ್ಕಿಲ್ಲ, ಅಷ್ಟು ಸುಲಭವಾಗಿ ಬಿಡುವ ಲೆಕ್ಕಕ್ಕಿಲ್ಲ. ನಾಳೆ ವೋಟಿಂಗ್ ನಡೆಯುತ್ತೆ, ಏನೇನಾಗುತ್ತೋ ನೋಡೋಣ. ಈ ಮಧ್ಯದಲ್ಲಿ ಮತ್ತೆ ಆ AK-47 ವಿಷಯವನ್ನು ಕೆದಕಿದ್ರು. ಆ್ಯಕ್ಚುಲಿ ನಮ್ಮ ನ್ಯೂಸ್ ಆರ್ ಸ್ಪೆಷಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿಯವರು ಅದನ್ನು ಮಾತಾಡಿದರು. ಸತೀಶ್ ಜಾರಕಿಹೊಳಿ 1988 AK-47ನಿಂದ ಫೈರ್ ಮಾಡಿ ಒಂದು ಮಗು ಮತ್ತು 2 ಸಾವಿಗೆ ಕಾರಣ ಆಗಿದ್ದರು. ಅವತ್ತು ನಮ್ಮ ಮಿಲಿಟ್ರಿಲೂ ಸಹ AK-47 ಇರಲಿಲ್ಲ, ಸತೀಶ್ ಜಾರಕಿಹೊಳಿ ಹತ್ರ ಇತ್ತು. ಅದನ್ನು CBI ತನಿಖೆ ಮಾಡಬೇಕು ಅಂದರು.